ಶ್ರೀ ಗುರು ಬಸವಲಿಂಗಾಯ ನಮಃ. ನಮ್ಮ ಸಮಾಜದ ಗಣ್ಯ ವ್ಯಕ್ತಿಗಳು, ನಮ್ಮ ಜಾಗತಿಕ ಲಿಂಗಾಯತ ಮಹಾಸಭೆಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀ ಎಸ್.ಎಂ. ಜಾಮದಾರ್ ಅವರ ಧರ್ಮಪತ್ನಿಯವರು ಅಗಲಿರುವುದು ನಮಗೆಲ್ಲ ಬಹಳ ನೋವನ್ನುಂಟು ಮಾಡಿದೆ. ಲಿಂಗಾಯತ ಧರ್ಮದಲ್ಲಿ ಒಂದು ಅಪಾರವಾದಂಥ ಶ್ರದ್ಧೆ ನಂಬಿಕೆಗಳನ್ನು ಇಟ್ಕೊಂಡಿರುವಂತಹ ಶ್ರೀಮತಿಯವರು ಇವತ್ತು ಮರಣವೇ ಮಹಾನವಮಿ ಅನ್ನುವ ದೃಷ್ಟಿಯಲ್ಲಿ ನಮ್ಮನ್ನೆಲ್ಲ ಅಗಲಿದ್ದಾರೆ. ಆ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಅವರ ಕುಟುಂಬಕ್ಕೆ ಭಗವಂತ ನೀಡಲಿ ಅಂಥೇಳಿ ಪ್ರಾರ್ಥಿಸ್ತೀನಿ. ಜಾಗತಿಕ ಲಿಂಗಾಯತ ಮಹಾಸಭಾದ ಪ್ರಧಾನ ಕಾರ್ಯದರ್ಶಿಗಳು, ನಮ್ಮ ಕರ್ನಾಟಕ ಸರ್ಕಾರದ ಒಬ್ಬ ದಕ್ಷ ಆಡಳಿತಗಾರರು, ಧರ್ಮಪತ್ನಿಯವರು ಲಿಂಗಾಯಕರಾಗಿರ್ತಕ್ಕಂಥದ್ದು ಕೇವಲ ಲಿಂಗಾಯತ ಸಮಾಜಕ್ಕಲ್ಲ, ನಮ್ಮ ನಾಡಿಗೆ ಸಹ ಅದೊಂದು ದುಃಖದ ಸಂಗತಿ. ಇಂಥ ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ಪರಮಾತ್ಮನು ಶಾಂತಿಯನ್ನು ನೀಡಲಿ, ಅವರ ಮನೆತನಕ್ಕೆ ಬಸವಾದಿ ಪ್ರಮುಖರ ಕೃಪೆ ಸದಾ ಇರಲಿ ಅಂಥೇಳಿ ಬಸವ ತಂದೆಯಲ್ಲಿ ಪ್ರಾರ್ಥಿಸ್ತೇನೆ. ಲಿಂಗಾಯತ ಧರ್ಮದ ಭಾಳ ದೊಡ್ಡ ವಿದ್ವಾಂಸರು, ಸಂಶೋಧಕರು ಆಗಿರುವ ಡಾಕ್ಟರ್ ಜಾಮದಾರ್ ಅವರ ಧರ್ಮಪತ್ನಿಯವರು ಬಸವ ಪ್ರಜ್ಞೆಯ ಬಯಲಿನೊಳಗೆ ಬಯಲಾಗಿದ್ದಾರೆ. ಅವರ ಆತ್ಮಕ್ಕೆ ಬಸವಾದಿ ಶಿವಶರಣರು ಶಾಂತಿಯನ್ನು ಕರುಣಿಸಲಿ ಅಂತ ಕೇಳ್ತೇನೆ. ನಮ್ಮದು ಒಂದು ಸಮಾಜದ ಸೀನಿಯರ್ ಜಾಮದಾರ್ ಸಾಹೇಬ್ರದು, ಒಂದು ರಿಟೈರ್ಡ್ ಐ ಎ ಎಸ್ ಆಫೀಸರ್, ಮತ್ತೊಂದು ಸೀನಿಯರ್ ಸಮಾಜದ ಲೀಡರ್ ಅವರು ಮನೆಯವರು ತಿಳ್ಕೊಂಡರು ನಿನ್ನೆ. ನಮ್ಮದು ಫ್ಯಾಮಿಲಿದಿಂದ ಅವ್ರಿಗೆ ಹಾರ್ಟ್ಫೆಲ್ಟ್ ಕಂಡೋಲೆನ್ಸಸ್, ಮತ್ತು ಅವ್ರಿಗೆ ಮತ್ತು ಅವ್ರ ಪರಿವಾರಕ್ಕೆ ಇದು ಕಠಿಣ ಕಾಲದಲ್ಲಿ ಅವ್ರಿಗೆ ಸ್ಟ್ರೆಂತ್ ಕೊಡಬೇಕು, ಮತ್ತು ನಮ್ಮ ಕಂಡೋಲೆನ್ಸಸ್ ಅವ್ರಿಗೆ ಇದೆ. ಧನ್ಯವಾದ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಮ್ಮ ಲಿಂಗಾಯತ ಸಮಾಜದ ಪ್ರಮುಖರಾದಂಥ, ಒಳ್ಳೆಯ ಆಡಳಿತಗಾರರಾದಂಥ, ಹಿರಿಯರಾದಂಥ ಶ್ರೀ ಜಾಮದಾರ್ ಸಾಹೇಬ್ರವರ ಶ್ರೀಮತಿಯವರು ಲಿಂಗೈಕ್ಯರಾಗಿರೋದು ನಮಗೆ ಮತ್ತು ನಮ್ಮ ಸಮಾಜಕ್ಕೆ ಒಂದು ದುಃಖವಾಗಿದೆ. ಅದೇ ಒಂದು ಇದರಲ್ಲಿ ನಾವು ಅವರ ಒಂದು ದುಃಖವನ್ನು ಭರಿಸುವ ಶಕ್ತಿ ಆ ದೇವರು ಜಾಮದಾರ್ ಸಾಹೇಬರ ಒಂದು ಕುಟುಂಬ ವರ್ಗದವರಿಗೆ ನೀಡಲಿ ಎಂದು ಹಾರೈಸುತ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ದುಃಖದ ಸುದ್ದಿಯಾಗಿ ಎಸ್.ಎಂ. ಜಾಮದಾರ್ ಸರ್ವರ ಧರ್ಮಪತ್ನಿಯವರು ಲಿಂಗೈಕ್ಯರಾಗಿದ್ದು ನಾಡಿನ ಬಸವ ಭಕ್ತರಿಗೆ ಮನಸ್ಸಿಗೆ ನೋವನ್ನು ತಂದಿದೆ. ಆ ರೀತಿಯಲ್ಲಿ ಜಾಮದಾರ್ ಸರ್ ಅವರ ಗಟ್ಟಿ ಧ್ವನಿ, ಅವರ ನಿಲುಗಟ್ಟು, ಅವರ ತತ್ವನಿಷ್ಠತೆಗೆ ಸಾಟಿಯಾಗಿ 4 ಜನ ಮಕ್ಕಳನ್ನು ಬೆಳೆಸಿ ಅವರಿಗೆ ತ್ಯಾಗಕ್ಕೆ ಹೊನಲಾದಂತಹ ತಾಯಿಯವರು ಇವತ್ತು ಬಸವಣ್ಣನವರ ಪಾದದಲ್ಲಿ ಲಿಂಗೈಕ್ಯರಾಗಿರುವುದು ಬಹಳ ದುಃಖ ತಂದಿದೆ. ಹಾಗಾಗಿ ಜಾಮದಾರ್ ಸರ್ ಅವರಿಗೆ ಎಲ್ಲರಿಗೂ ದುಃಖವನ್ನು ಭರಿಸ್ಬೋದು, ಆದರೆ ಜಾಮದಾರ್ ಸರ್ ಅವರ ಜೀವನ ಪರ್ಯಂತ ತಾಯಿ ಜೊತೆಯಾಗಿದ್ದವಳಿಗೆ ಆ ತಾಯಿಯನ್ನು ಬಿಟ್ಟಿರುವಂಥ ಶಕ್ತಿಯನ್ನು ಜಾಮದಾರ್ ಸರ್ಗೆ ದೇವರು ಕೊಡಲಿ, ಬಸವಣ್ಣ ಕೊಡಲಿ ಅನ್ನುವಂಥ ಮಾತನ್ನು ಹೇಳ್ತೇವೆ. ಶರಣಾರ್ಥಿ. ಈಗ ಜಾಗತಿಕ ಲಿಂಗಾಯತ ಮಹಾಸಭಾದ ಕಾರ್ಯದರ್ಶಿಯಾದಂಥ ಜಾಮದಾರ್ ಸರ್ ಅವರ ಪತ್ನಿಯವರು ಲಿಂಗೈಕ್ಯ ಆದದ್ದು ಸಂಬಂಧ ಅವ್ರ ಶರೀರ ಈಗಾಗಲೇ 2-3 ದಿವಸದ ಹಿಂದೆ ಬಯಲಾಗಿ ಹೋಗಿದೆ. ಅವರ ಆತ್ಮಕ್ಕೆ ನಾವು ರಾಮದುರ್ಗದ ಲಿಂಗಾಯತ ಸಮಾಜದ ವತಿಯಿಂದ ಅವರಿಗೆ ಆದಂಥ ದುಃಖವನ್ನು ಸಹಿಸುವಂಥ ಧೈರ್ಯವನ್ನು ಬಸವಾದಿ ಶರಣರು ನೀಡಲೆಂದು ನಾನು ಈ ಮೂಲಕ ಹಾರೈಸುತ್ತೇನೆ. ಓಂ ಶಾಂತಿ. ಇವತ್ತು ನಾವು ಈ ಸಮಾಜದಲ್ಲಿರುವಂಥ ಅನೇಕ ಉತ್ತಮ ಒಳ್ಳೆಯ ವ್ಯಕ್ತಿಗಳನ್ನು ಕಳ್ಕೊಳ್ತಾ ಹೋಗ್ತಾ ಇದ್ದೀವಿ. ಅದರಲ್ಲಿ ಈ ನಮ್ಮ ಅಕ್ಕವರು ಕೂಡ ಒಬ್ಬರು ಅಂತ ನಾನು ಹೇಳ್ಬೋದು. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯಕ್ಕೆ ಆದರಣೀಯ ಜಾಮದಾರಣ್ಣನವರು ಹಾಗೂ ಅಕ್ಕನವರಿಂದ ವಿಶೇಷವಾದ ಕೊಡುಗೆಗಳು ಈಗಾಗಲೇ ಆಗಿದ್ದಾವೆ. ಅಷ್ಟೇ ಅಲ್ಲ, ಅವರು ಮಾಡುವ ಸಮಾಜ ಸೇವೆಯನ್ನು ನೋಡಿದರೆ ಸಮಾಜದಲ್ಲಿ ಎಷ್ಟೋ ಜನರಿಗೆ ಅವರು ಪ್ರೇರಣೆ ಆಗೋದಕ್ಕೆ ಸಾಧ್ಯ ಇದೆ. ನಾವು ನೋಡಿದ್ದೀವಿ, ಅಷ್ಟು ದೊಡ್ಡ ಸ್ಥಾನದಲ್ಲಿದ್ದರೂ ಕೂಡ ಅವರು ಯಾವಾಗಲೂ ನಿರಹಂಕಾರಿಯಾಗಿ, ನಿಸ್ವಾರ್ಥವಾಗಿ, ಬಹಳ ಪ್ರೀತಿಯಿಂದ ಯಾರಿಗೆ ಯಾವ ಅವಶ್ಯಕತೆ ಇದೆಯೋ ಅದನ್ನು ಪೂರ್ಣ ಮಾಡಿದ್ದನ್ನು ನಾವು ನೋಡ್ತಾನೆ ಬಂದಿದ್ದೀವಿ. ಬ್ರಹ್ಮಕುಮಾರೀಸ್ ಸಂಸ್ಥೆಗೂ ಕೂಡ ಆದರಣೀಯ ಅಣ್ಣನವರು ಹಾಗೂ ಅಕ್ಕನವರದ್ದು ವಿಶೇಷವಾದಂಥ ಕೊಡುಗೆ.
ಅಷ್ಟೇ ಅಲ್ಲ, ಅವರು ಈ ಸಂಸ್ಥೆಯ ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ಅವರು ಸಕ್ರಿಯವಾಗಿ ಪಾಲ್ಗೊಂಡಿದ್ದರೂ ಕೂಡ ಅಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ನಾವು ಅಕ್ಕವರನ್ನು ಕಳ್ಕೊಂಡಿದ್ದೀವಿ. ಆದರಣೀಯ ಅಣ್ಣನವರಿಗೆ ತಮ್ಮ ಬಲಗೈ ಬಲಭುಜ ಅಥವಾ ಅವರ ಅನುಯಾಯಿನೇ ಹೋದಾಗಿರ್ಬೋದು. ಆದರೆ ನಿಜವಾಗಿಯೂ ಅವರು ಸೂಕ್ಷ್ಮವಾಗಿ ಇವ್ರ ಜೊತೆಗೆ ಯಾವಾಗಲೂ ಇರ್ತಾರೆ. ನಮಗೆಲ್ಲ ಗೊತ್ತಿದೆ, ಈ ಜಗತ್ತಿನಲ್ಲಿ ಬರುವಂಥ ಎಲ್ಲರೂ ಕೂಡ ಒಂದು ದಿನ ಹೋಗಲೇಬೇಕು. ಆದರೆ ಹೋಗುವ ತನಕ ಅವರು ಜೀವನದಲ್ಲಿ ಮಾಡಿರುವ ಕಾರ್ಯಗಳು, ಅವರು ಸಮಾಜಕ್ಕೆ ಕೊಟ್ಟಿರುವ ಕೊಡುಗೆಗಳು ಇವು ಶಾಶ್ವತವಾಗಿ ಉಳಿತವೆ. ಅಂಥ ಒಂದು ದೊಡ್ಡ ಕೊಡುಗೆಯನ್ನು ಆದರಣೀಯ ಅಕ್ಕನವರು ಕೊಟ್ಟಿದ್ದಾರೆ. ಹಾಗೂ ಅಣ್ಣವರ ಬಲಗೈಯಾಗಿ ಅಥವಾ ಅವರಿಗೆ ಬೆಂಗಾವಲಾಗಿ ಇದ್ದುಕೊಂಡು ಪ್ರತಿಯೊಂದರಲ್ಲಿಯೂ ಸಹಯೋಗ ಕೊಟ್ಟಿದ್ದಾರೆ. ಅವರು ಸೂಕ್ಷ್ಮವಾಗಿ ಈಗಲೂ ಕೂಡ ಅವ್ರ ಜೊತೆ ಇರ್ತಾರೆ. ಅಷ್ಟೇ ಅಲ್ಲ, ಭಗವಂತ ಅವರಿಗೆ ಮುಂದೆ ಏನು ಅವರು ಪುಣ್ಯದ ಗಂಟನ್ನು ತೊಗೊಂಡು ಹೋಗಿದ್ದಾರೆ, ಅದರ ಆಧಾರದ ಮೇಲೆ ಅವರಿಗೆ ಬಹಳ ಸುಂದರವಾದಂಥ ಜೀವನವನ್ನು, ಜನ್ಮವನ್ನು, ಹೊಸ ಒಂದು ಸಮಾಜಕ್ಕಾಗಿ ಉತ್ತಮ ಕೊಡುಗೆಯನ್ನು ಕೊಡೋದಕ್ಕೆ ಅವರನ್ನು ತಯಾರಿ ಮಾಡಿದ್ದಾರೆ ಅಂತಲೇ ನಾವೆಲ್ಲ ಭಾವಿಸೋಣ. ಅವರಿಗೆ ಈಶ್ವರೀಯ ವಿಶ್ವವಿದ್ಯಾಲಯ, ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ವತಿಯಿಂದ ಹಾರ್ದಿಕ ಶ್ರದ್ಧಾಂಜಲಿಗಳು, ಭಾವಪೂರ್ಣ ಶ್ರದ್ಧಾಂಜಲಿ, ಪುಷ್ಪ ಸುಮನಗಳು. ಓಂ ಶಾಂತಿ. ಲಿಂಗಾಯತ ಧರ್ಮದ ಒಂದು ವಿಚಾರದಲ್ಲಿ ಅಪ್ಪಟ ಬಸವಣ್ಣವರ ಅನುಯಾಯಿಯಾಗಿ ಇವತ್ತು ಈ ಧರ್ಮ ಉಳಿಬೇಕು, ಬೆಳಿಬೇಕು ಅಂಥೇಳಿ ಮುಂದಿನ ಪೀಳಿಗೆಗೆ ಇದನ್ನು ನಾವು ಪರಿಚಯಿಸಬೇಕು, ನಶಿಸಿ ಹೋಗಬಾರ್ದು ಅಂತ ತಿಳ್ಕೊಂಡು ಸಾಕಷ್ಟು ಹೋರಾಟವನ್ನು ಮಾಡಿದ್ದಾರೆ. ಭಾಳ ಅನುಭವಿಗಳು, ಬುದ್ಧಿಜೀವಿಗಳು, ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ತಿಳಿಸಿಟ್ಕೊಂಡಂಥವ್ರು. ಅವರಿಗೆ ಅನ್ನಪೂರ್ಣ ಅಕ್ಕವರು ತಮ್ಮ ಜೀವನದ್ದಕ್ಕೂ ಕೂಡ ಅವರಿಗೆ ಒಂದು ಶಕ್ತಿಯಾಗಿ, ಪ್ರೇರಣೆಯಾಗಿ ಅವ್ರ ಜೊತೆಗಿದ್ದಂಥವ್ರು. ಇವತ್ತು ಅವರ ಲಿಂಗೈಕ್ಯರಾಗಿದ್ದರಿಂದ ಇವತ್ತು ಜಾಮದಾರ್ ಅವರ ಭಾಳ ಒಂದು ಆತ್ಮಸ್ಥೈರ್ಯ ಇವತ್ತು ದಿವಸ ನಮ್ಮ ಮೊನ್ನೆ ನೋಡಿದ್ದೀವಿ. ಭಾಳಷ್ಟು ಅವರು ದುಃಖದಲ್ಲಿದ್ದಾರೆ. ಅವ್ರಿಗೆ ಬಸವಣ್ಣ, ಬಸವಾದಿ ಶರಣರು ಈ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ನೀಡಲಿ. ಮತ್ತು ಅವರು ಸಮಾಜದ ಸೇವೆಗೆ ಇವತ್ತು ದಿವಸ ಮೊದಲಿನಂತೆ ಇವತ್ತು ತಮ್ಮನ್ನು ತಾವು ತೊಡಗಿಸ್ಕೊಳ್ಳುವಂಥ ಒಂದು ಶಕ್ತಿಯನ್ನು ಬಸವಣ್ಣ, ಅಣ್ಣ ಬಸವಣ್ಣ, ಬಸವಾದಿ ಶರಣರು ನೀಡಲಿ ಅಂತೇಳಿ ಸಂದರ್ಭದಲ್ಲಿ ತಾಯಿಯವರ ಒಂದು ಆತ್ಮಕ್ಕೆ ಚಿರಶಾಂತಿಯನ್ನು ಬಸವಾದಿ ಶರಣರು ನೀಡಲಿ ಅಂಥೇಳಿ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾರೆ. ಸತತ ಬುಧೌರಜಲೋಲ ನಿರ್ಮಲ ಮಹಾಂತ ಗುರುವರ ಸುವಿಗೋ. ಜಯ ಜಯ ಮಹಾಂತ ಗುರುವರ ಸುವಿಗೋ. ಬಸವಾಕಾರ ಬಸವಾಕಾರ ಹತ ಭವ ಮೂಲ ಸರ್ವಭುಜೌರಜಿಹಾರ ನಿರ್ಮಲ ಮಹಾಂತ ಗುರುವರ ಸುವಿಗೋ. ಜಯ ಜಯ ಮಹಾಂತ ಗುರುವರ ಸುವಿಗೋ. ಬಸವಾಕಾರ ಹನುಮಂತೋದ್ಧಾರ, ಬಸವಾಕಾರ ಹನುಮಂತೋದ್ಧಾರ, ಸಸಗುಣೋನ್ಮನಿಹಾರ ಭಾಸುರ ಮಹಾಂತ ಗುರುವರ ಸುವಿಗೋ. ಜಯ ಜಯ ಮಹಾಂತ ಗುರುವರ ಸುವಿಗೋ. ಚಿತ್ತರಗಿವಾಸ ಚಿತ್ರವಿಲಾಸ, ಚಿತ್ರಗಿವಾಸ ಚಿತ್ರವಿಲಾಸ, ಪಾತ್ರ ಸದಾ ಶಿವದಾಸ ಲಾಲಸ ಮಹಾಂತ ಗುರುವರ ಸುವಿಗೋ. ಜಯ ಜಯ ಮಹಾಂತ ಗುರುವರ ಸುವಿಗೋ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ. ಕುಲದ ಸಂಗಮ ದೇವ, ಹಾಲದ್ದು ನೀರಲದ್ದು ನಿಮ್ಮ ಧರ್ಮ. ಶರಣ ಸತಿ ನಿಗಪತಿ ಹರ ಹರ ಮಹಾದೇವ. ಬಸವಣ್ಣನ
ಶರಣಾರ್ಥಿ ಚಿತ್ರಗಿ ಶ್ರೀ ವಿಜಯಮಹಂತೇಶ್ವರರಿಗೆ ಶರಣಾರ್ಥಿ ಶರಣ ಸತಿ ಲಿಂಗಪತಿ ಶರಣಾರ್ಥಿ ಮರಣವೇ ಮರಣವೇ ಅವರ ಕಳಿ ಉಂಟು ಅವರ ಕಳಿ ಉಂಟು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಮ್ಮ ಜಾಗತಿಕ ಲಿಂಗಾಯತ ಮಹಾಸಭೆಯ ಕ್ರಿಯಾಶೀಲ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀಯುತ ಡಾಕ್ಟರ್ ಶಿವಾನಂದ ಜಾಮದಾರ್ ಸಾಹೇಬರು ಅವರ ಧರ್ಮಪತ್ನಿಯವರು ಲಿಂಗೈಕ್ಯರಾದದ್ದು ನಮಗೆಲ್ಲ ಆಘಾತ ಆಗೈತಿ. ಯಾಕಂದರೆ ಅವರು ಪ್ರತಿಯೊಂದು ಕೆಲಸದಲ್ಲಿ ಅವರೇನು ಹೊರಗಡೆ ಸಮಾಜದ ಸೇವೆ ಮಾಡಕತ್ತಿದ್ರು, ಲಿಂಗಾಯತ ಧರ್ಮ ಹೋರಾಟ ಮಾಡಕತ್ತಿದ್ರು, ಅದಕ್ಕೆ ಮನೆಯಲ್ಲಿ ಅವ್ರು ಇದ್ದುಕೊಂಡು ಅವ್ರಿಗೆ ಸಂಪೂರ್ಣ ಪ್ರೋತ್ಸಾಹ ಕೊಡ್ತಿದ್ರು, ಭಾಳ ಸಪೋರ್ಟ್ ಮಾಡ್ತಿದ್ರು. ಮನೆದು ಯಾವುದೂ ಜವಾಬ್ದಾರಿ ಹಾಕ್ತಿದ್ದಿಲ್ಲ ಅವರಿಗೆ. ಎಲ್ಲವೂ ಬಸವಣ್ಣನ ಸೇವೆಗಾಗಿ ಅವ್ರನ್ನ ಬಿಟ್ಟು ಕೊಟ್ಟಿದ್ದರು. ಮನೆ ಜವಾಬ್ದಾರಿ ತಾವು ನೋಡ್ಕೊಂಡಿದ್ರು. ಹೀಗಾಗಿ ನಮ್ಮ ಸಾಹೇಬರಿಗೆ ಭಾಳ ಹಗರಾಗಿತ್ತು ಅದು. ಈಗ ಅವ್ರು ಲಿಂಗೈಕ್ಯರಾದದ್ದಕ್ಕೆ ಅವ್ರ ಮನೆ ಕಡೆನೂ ಸ್ವಲ್ಪ ನೋಡೋದು ಜವಾಬ್ದಾರಿ ಬಂದಂಗೆ ಆಕತಿ. ಅದನ್ನು ಆ ಜವಾಬ್ದಾರಿಯನ್ನು ಭಾಳ ಅವರು ನಿಭಾಯಿಸ್ತಿದ್ರು ಅವರು. ಹೀಗಾಗಿ ಸಾಹೇಬರಿಗೆ ದೊಡ್ಡ ಬಲಗೈಯಾಗಿ ನಿಂತಿದ್ದರು. ಇವತ್ತು ಅವರು ಇಲ್ಲದ್ದು ನಮಗೆಲ್ಲ ಆಘಾತ ಅನ್ನಿಸ್ತೈತಿ. ಅದಕ್ಕೆ ಬಸವಣ್ಣನವರು ಆ ಆಘಾತ ಆದಂಥ ಅದು ಮಾನಸಿಕವಾಗಿ ನೋವಾಗಿರ್ತೈತಿ. ಸಾಹೇಬ್ರಿಗಾಯ್ತು, ನಮಗೂ ಎಲ್ಲ ಸಾಹೇಬರು ಫ್ರೀ ಇದ್ರು ಇಷ್ಟು ದಿವಸ. ಆದರೆ ಈಗ ಅದು ಏನಾತಂದ್ರೆ ಮತ್ತು ಸ್ವಲ್ಪ ತೊಂದರೆ ಆಯ್ತು. ಅದಕ್ಕೆ ಮತ್ತೆ ಹಿಂಗೆ ತೊಂದರೆ ಆಗ್ಲಾರ್ದಂಗೆ ಮತ್ತೆ ಈ ಮೊದಲು ಹೆಂಗೆ ಅವರು ಮಾಡ್ತಿದ್ರು ಫ್ರೀಯಾಗಿ, ಹಾಗೇ ಈಗ ಮತ್ತೆ ಫ್ರೀಯಾಗಿ ಮಾಡುವಂಥ ಶಕ್ತಿಯನ್ನು ಬಸವಾದಿ ಶರಣರು ನಮ್ಮ ಸಾಹೇಬ್ರಿಗೆ ಕೊಡಲಿ ಅಂತ ತಿಳ್ಕೊಂಡು ಹೇಳಿ, ಮತ್ತು ಬಸವಾದಿ ಶರಣ ಅನುಗ್ರಹ ಅವ್ರ ಮೇಲೆ ಯಾವತ್ತೂ ಐತಿ. ಅವ್ರ ಅನುಗ್ರಹ ಇದ್ದಲ್ಲೇ ಅವ್ರ ಸೇವಾ ಸಿಕ್ಕತ್ತೆ ಅವರಿಗೆ. ಆ ಅನುಗ್ರಹ ಸದಾ ಕಾಲಿಂಗ ಇರ್ತೈತಿ ಅಂತ ಹಾರೈಸಿ ಈ ಮಾತುಗಳನ್ನು ಮುಗಿಸ್ತೀನಿ. ಶರಣು ಶರಣ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸಕಲ ಜೀವಾವಳಿಗೆ ಲೇಸನೆ ಬಯಸಿದ ಬಸವಾದಿ ಶರಣರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಇವತ್ತು ನಮ್ಮ ಜಾಮದಾರ್ ಸಾಹೇಬರು ನಮ್ಮ ಸಮಾಜಕ್ಕೆ ಬಹಳ ದೊಡ್ಡ ದಾರಿದೀಪ. ಅವರ ನೇತೃತ್ವದಲ್ಲೇ ಜಾಗತಿಕ ಲಿಂಗಾಯತ ಮಹಾಸಭಾ ಮಹಾಪ್ರಧಾನ ಕಾರ್ಯದರ್ಶಿಗಳಾಗಿ ನಮ್ಮ ಸಮಾಜವನ್ನು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಭಾಳ ಆಳವಾದ ಅಭ್ಯಾಸದ ಮತ್ತು ಅವ್ರಿಗೆ ಎಷ್ಟು ಆತ್ಮವಿಶ್ವಾಸದ ಸ್ವತಂತ್ರ ಧರ್ಮ ಆಗೇ ಆಗ್ತದ ಅಂತ ಇಂಥ ಒಂದು ದೊಡ್ಡ ಇಂಥ ಸಮಾಜ ಸೇವೆಯನ್ನು ಮಾಡ್ತಾ ಇರುವಂಥ ಜಾಮದಾರ್ ಸಾಹೇಬರ ಎಲ್ಲ ಆಗು ಹೋಗುಗಳನ್ನು ಮಾತೋಶ್ರೀ ಅವರು ನೋಡ್ಕೊಂಡು ಹೋಗ್ತಾಯಿದ್ರು. ಅದಕ್ಕೆ ಇನ್ನು ಸಾಹೇಬರಿಗೆ ಬಹಳಷ್ಟು ಮಾನಸಿಕ ತೊಂದರೆ ಅನ್ನಿಸ್ತದ. ಆದರೂ ಬಸವಾದಿ ಶರಣರು ವಿಜಯ ಮಹಂತ ಶಿವೇಗಳು ಲಿಂಗಯ್ಯ ಅವರಿಗೆ ಅದನ್ನು ತಡ್ಕೊಳ್ಳುವಂಥ ಮತ್ತು ಭಾಳ ಸಮರ್ಥರದಾರ ಅವರಿಗೆ ಆ ಆತ್ಮಬಲವನ್ನು ಬಸವಾದಿ ಶರಣ ಕರುಣಿಸಲಿ ಅಂತ ಹೇಳಿ, ಎಮ್ಮವರಿಗೆ ಸಾವಿಲ್ಲ, ಎಮ್ಮವರು ಸಾವನರಿಯರು, ಸಾವೆಂಬುದು ಸ್ವಯವಲ್ಲ, ಲಿಂಗದಲ್ಲಿ ಉದಯಿಸಿ ಲಿಂಗಲೀಲೆ ಆಡಿ ಲಿಂಗೈಕ್ಯರಾಗದವರಿಗೆ ಲಿಂಗವಲ್ಲದೆ ಮತ್ತೆ ಬೇರೆ ಎಡೆಯುಂಟೆ. ಅದಕ್ಕೆ ಈ ಚಿಲ್ಲಿಂಗ ಮಹಾಲಿಂಗದಲ್ಲಿ ಒಂದಾಗ್ಯದ ಹೊರತಾಗಿ ಅವರ ಭೌತಿಕ ಶರೀರ ಮಾತ್ರ ಹೋಗಿರ್ಬೋದು. ಆದರೆ ಅವರ ಎಲ್ಲರೂ ಎಲ್ಲರ ಹೃದಯದಲ್ಲಿ ಅವರು ಸದಾ ಇರ್ತಾರೆ ಅಂತ ಹೇಳಿ ಈ ನುಡಿ ನಮನಗಳನ್ನು ಸ್ವಲ್ಪ
ನೀನಲ್ಲದೆ
ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿ. ಇವತ್ತು 28/4/2025 ಬೆಳಗಾವಿ ನಗರದಲ್ಲಿ ನಮ್ಮ ರಾಷ್ಟ್ರೀಯ ಜಾಗತಿಕ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆದಂಥ ಶರಣ ಶಿವಾನಂದ ಜಾಮದಾರ್ ಸರ್ ಅವರ ಧರ್ಮಪತ್ನಿ ನಿರ್ಮಲಾ ತಾಯಿಯವರು ಲಿಂಗೈಕ್ಯರಾಗಿದ್ದಾರೆ. ಅವರು 26ರಂದು ಲಿಂಗೈಕ್ಯರಾಗಿದ್ದರು. ಅವರ ಮಗಳು ಅಮೇರಿಕಾದಿಂದ ಬರುವ ತನಕ ಕಾದು ಇವತ್ತು 28ನೇ ತಾರೀಕಿನ ದಿವಸ ನಾವಿಲ್ಲಿ ಬೆಳಗಾವಿ ನಗರದ ಸದಾಶಿವ ರುದ್ರಭೂಮಿಯಲ್ಲಿ ಅವರ ಅಂತ್ಯಕ್ರಿಯೆಯನ್ನು ಮಾಡ್ತಾಯಿದ್ದೇವೆ. ಆ ಅಂತ್ಯಕ್ರಿಯೆಯಲ್ಲಿ ನಾಡಿನ ಎಲ್ಲ ಪೂಜ್ಯರು ಗಣ್ಯರು ಭಾಗವಹಿಸಿದ್ದಾರೆ. ಮತ್ತು ಅವರ ಅಂತ್ಯಕ್ರಿಯೆಯನ್ನು ನಾವು ಎಲ್ಲರೂ ಲಿಂಗಾಯತ ಧರ್ಮದ ಪ್ರಕಾರ ಮಾಡ್ತಾಯಿದ್ದೇವೆ. ಈ ಸದಾಶಿವ ನಗರದ ಲಿಂಗಾಯತ ರುದ್ರಭೂಮಿಯಲ್ಲಿ ಲಿಂಗಾಯತರ ನಿಜಾಚರಣೆ ಮುಖಾಂತರ ವಚನ ಆಧಾರಿತವಾಗಿ ನಾವು ಈ ಅಂತ್ಯಕ್ರಿಯೆಯನ್ನು ನಾವು ಮಾಡ್ತಾಯಿದ್ದೇವೆ. ಇವತ್ತು ಬೆಳಗಿನ 6 ಗಂಟೆಯಿಂದ ನಾವು 12 ಗಂಟೆವರೆಗೂ ವಚನ ಪಠನ ಮಾಡ್ತಾ ಅವರ ಮನೆಯಲ್ಲಿ ವಚನ ಪಠನ ಮಾಡಿ ಅವರ ಪೂಜೆಯನ್ನು ಮಾಡಿ ನಾವೆಲ್ಲರೂ ಅಲ್ಲಿ ವಚನ ಪಠನ ಮಾಡ್ತಾ ಇದ್ದೀವಿ. ಮತ್ತು ಈಗ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದಂಥ ಎಲ್ಲರಿಗೂ ವಚನ ಮುಖಾಂತರ ಅವರ ಮನೆಯಿಂದ ಆಂಜನೇಯ ನಗರದಿಂದ ಇಲ್ಲಿ ಸದಾಶಿವ ರುದ್ರಭೂಮಿಯವರೆಗೆ ನಾವೆಲ್ಲರೂ ಗಾಡಿ ಮುಂದೆ ವಚನ ಪಠನ ಮಾಡ್ತಾ ಇಲ್ಲಿ ತಂದಿದ್ದೀವಿ. ಈಗ ನಾವು ಲಿಂಗಾಯತ ಧರ್ಮದ ಪ್ರಕಾರ ಅವರ ಅಂತ್ಯಕ್ರಿಯೆಯನ್ನು ನಾವು ಇಲ್ಲಿ ಎಲ್ಲರೂ ಮಾಡ್ತಾ ಇದ್ದೇವೆ. ಈ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿದಂಥ ಎಲ್ಲ ನಮ್ಮ ನಾಡಿನ ಲಿಂಗಾಯತ ಬಂಧುಗಳು ಎಲ್ಲ ಸರ್ವಧರ್ಮೀಯರಿಗೂ ನಾನು ಶರಣಾರ್ಥಿಗಳನ್ನು ಹೇಳ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಶಿವಾನಂದ ಜಾಮದಾರ್ ಸರ್ ಅವರ ಧರ್ಮಪತ್ನಿಯವರು ಲಿಂಗೈಕ್ಯ ಆಗಿರುವ ಸಂದರ್ಭ ಇದು. ಬೆಳಗಾವಿ ನಗರದ ಲಿಂಗಾಯತ ರುದ್ರಭೂಮಿಯಲ್ಲಿ ಇವತ್ತು ಅವರ ಲಿಂಗೈಕ್ಯ ಸಮಾಧಿ ಕಾರ್ಯಕ್ರಮ ನಡೀತಾ ಇದೆ. ನಿನ್ನೆಯಿಂದ ಬೆಳಗಾವಿ ನಗರದ ಅವರ ಸ್ವಗೃಹದಲ್ಲಿ ವಚನಾಧಾರಿತವಾಗಿ ವಚನ ಪಟ್ಟಣಗಳ ಮೂಲಕ ಶವ ಸಂಸ್ಕಾರದ ವಿಧಿವಿಧಾನಗಳು ನಡೀತಾ ಇದ್ದಾವೆ. ಅವರ ಲಿಂಗ ಶರೀರ ಇದೀಗ ತಾನೇ ಬೆಳಗಾವಿಯ ಅವರ ಸ್ವಗೃಹದಿಂದ ರುದ್ರಭೂಮಿಗೆ ಆಗಮಿಸ್ತಿದೆ. ವಚನ ಪಟ್ಟಣಗಳ ಮೂಲಕ ವಚನ ಮೂರ್ತಿಗಳಾದ BS ತೋಟದವರು, ಅಶೋಕ್ ಬರಗುಂಡಿಯವರು, ಮಾಂತೇಶ್ ತೋರಣಗಟ್ಟಿಯವರು ಇವರ ನೇತೃತ್ವದಲ್ಲಿ ಭಾಳ ದೊಡ್ಡ ಮಟ್ಟದ ಲಿಂಗಾಯತ ಧರ್ಮದ ನಿಜಾಚರಣೆಗಳ ಅನ್ವಯ ಶವ ಸಂಸ್ಕಾರ ಈಗ ನೆರವೇರ್ತಾ ಇದೆ. ಇದು ರುದ್ರಭೂಮಿ. ತಾವೆಲ್ಲ ನೋಡಿದ ಹಾಗೆ ಇದು ಕ್ರಿಯಾ ಸಮಾಧಿ. ಇಲ್ಲಿ ಲಿಂಗಾಯತ ಧರ್ಮದ ಸಿದ್ಧಾಂತಗಳಾದ ಶಟಸ್ಥಲಗಳು, ಆ ಶಟಸ್ಥಲಗಳ ಆಧಾರದಲ್ಲಿ ವಚನ ಪಠಣದ ಮೂಲಕ ತಾಯಿಯವರ ಅಂತ್ಯ ಸಂಸ್ಕಾರ ಇಲ್ಲಿ ನೆರವೇರ್ತದೆ. ಲಿಂಗಾಯತ ಧರ್ಮದ ಆಚರಣೆಗಳು ಹೇಗೆ ಸನಾತನ ವೈದಿಕ ಧರ್ಮಕ್ಕಿಂತಲೂ ಭಿನ್ನ ಅನ್ನೋದನ್ನು ನಾವೆಲ್ಲ ಇಲ್ಲಿ ನೋಡೋ ಮೂಲಕ ಬೇಕಾದಷ್ಟು ಕಲಿಬಹುದಾಗಿದೆ. ಲಿಂಗಾಯತರು ಎಲ್ಲರೂ ಈ ಆಚರಣೆಗಳನ್ನು ಅನುಸರಿಸಬೇಕು ಅನ್ನುವಂಥದ್ದು ಎಲ್ಲ ವಚನ ಮೂರ್ತಿಗಳ ಕಳಕಳಿಯ ಮನವಿಯಾಗಿದೆ. ಶರಣಾರ್ಥಿ. ನಿಮ್ಮ ಶರಣರ ಸುಡಿಯ ವಂದರಗಳಿಗೆ ಇದ್ದಡೆ ನಿಮ್ಮನ್ನೇ ಕಾಣನಾಥ. ಓಂ ಶ್ರೀ ಗುರು ಬಸವಲಿಂಗ. ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ, ರವಿಯಲ್ಲಿ ನಿಮ್ಮ ಕೀರ್ತಿ ತುಂಬಿ, ಮನದಲ್ಲಿ ನಿಮ್ಮ ನೆನಪು ತುಂಬಿ, ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದೊಳಗಾನು ತುಂಬಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.
ಆಜ್ಞನ ವಚನವಿರಲು ಬೇರೆ ಮಾವಿಯ ತೋಡಿ ನೀರ ನುಂಗುವವನ ವಿಜಯನಾಯಿತೆನ್ನ ಮತಿ ಕೂಡಲ ಸಂಗಮ ದೇವ ಶ್ರೀ ಬಸವಲಿಂಗಾಯ ನಮಃ. ಆಡಿದೊಡೆಯನ್ನೊಡೆಯನ ಹಾಡುವೆ ಬೇಡಿದೊಡೆಯನ್ನೊಡೆಯನ ಬೇಡುವೆ ಎನ್ನ ಬಡಲವ ತೋರಿ ಎನ್ನ ಬಡತನವ ಭಿನ್ನಯಿಸುವೆ ಒಡೆಯ ಮಹಾರಾಣಿ ಕೂಡಲ ಸಂಗಮ ದೇವರಿಗೆ ಚೂರು ಇಂದ ಅಂಟಿ ಶಿವನೇ ಈ ಕಪ್ಪರ್ಗೂ ಹಾಕಿ ಮೂಲ ಬಸವ ಅನ್ನುವಂತಹ ಮಹಾತತ್ವ ಆಕಾರಗೊಳ್ಳಲಿಕ್ಕಾಗಿ ನಾದ ಬಿಂದು ಕಲೆಗಳಾಗಿ ಪರಿವರ್ತಿತವಾಗಿ ಅದೇ ಮಹಾನಿತವಾಗ್ತದೆ. ಹೀಗಾಗಿ ಮೂಲದ
ಬಸವ ಪ್ರಣವವೇ ಅಕಾರ ಉಕಾರ ಮಕಾರವೆಂದರಿಸಿ ಮಹಾಲಿಂಗವಾದ ಓಂಕಾರ ಅಂತ ಅನಿಸಿಕೊಳ್ತದೆ. ಅದೇ ಪಂಚಭೂತಗಳಾಗ್ತದೆ. ಹೀಗಾಗಿ ಆ ದ್ವಾದಶ ಲಿಂಗಗಳನ್ನು ಹೊಂದಿ ಲೀಲೆಯಾಡಿ ಲೀಲಾ ವಿಶ್ರಾಂತಿಯನ್ನು ಇಲ್ಲಿ ಮಹಾಲಿಂಗದಲ್ಲಿ ಅಡಗಿರುವಂತಹ, ಮಹಾಲಿಂಗದಲ್ಲಿ ಒಂದಾಗಿರುವಂತಹ ನಿರ್ಮಲಾ ತಾಯಿಯವರಿಗೆ ಆ ದ್ವಾದಶ ಲಿಂಗಗಳ ಸ್ಥಾನಗಳನ್ನು ಸ್ಮರಿಸುತ್ತಾ ನಾವು ಈಗ ಮಂತ್ರ ಸಂಬಂಧವನ್ನು ಮಾಡ್ತೀವಿ. ನಾವೀಗ ಪುಷ್ಪಾರ್ಪಣೆಯನ್ನು ನಾವು ಮಾಡ್ತೀವಿ. ಮಾಂ ಸಾಂ ವಾಂ ಆಂ ಓಂ ಮಾಂ ಓಂ ನಾಂ ಮಾಂ ಶ್ರೀಂ ವಾಂ ಯಾಂ ಓಂ ನಾಂ ಆಚಾರಲಿಂಗಾಯ ನಮಃ. ಮಾಂ ಸಾಂ ಓಂ ಮಾಂ ಗುರುಲಿಂಗಾಯ ನಮಃ. ಈಗೆಲ್ಲ ನೀವೆಲ್ಲ ಆಮೇಲೆ ಕಡೆಗೆ ಹಾಕೋದು ಯಾರು ಹಾಕ್ಬೇಡಿ. ಓಂ ಶ್ರೀಂ ಶಿವಲಿಂಗಾಯ ನಮಃ. ಓಂ ಮಹಾಲಿಂಗಾಯ ನಮಃ. ಓಂ ಮಾಂ ನಿಷ್ಕಲಲಿಂಗಾಯ ನಮಃ. ಆಂ ಸಾಂ ವಾಂ ಆಂ ಓಂ ಮಾಂ ಓಂ ನಾಂ ಮಾಂ ಶ್ರೀಂ ವಾಂ ಯಾಂ ಓಂ ಓಂ ನಿಶೂನ್ಯಲಿಂಗಾಯ ನಮಃ. ಆಂ ಸಾಂ ವಾಂ ಆಂ ಓಂ ಮಾಂ ಓಂ ನಾಂ ಮಾಂ ಶ್ರೀಂ ವಾಂ ಯಾಂ ಓಂ ಆಂ ನಿರಂಜನಲಿಂಗಾಯ ನಮಃ. ಆಂ ಸಾಂ ವಾಂ ಆಂ ಓಂ ಮಾಂ ಓಂ ನಾಂ ಮಾಂ ಶ್ರೀಂ ವಾಂ ಯಾಂ ಓಂ ವಾಂ ಆಂ ಇಷ್ಟಲಿಂಗಾಯ ನಮಃ. ಆಂ ಸಾಂ ವಾಂ ಆಂ ಓಂ ಮಾಂ ಓಂ ನಾಂ ಮಾಂ ಶ್ರೀಂ ವಾಂ ಯಾಂ ಓಂ ಸಾಂ ಓಂ ಪ್ರಾಣಲಿಂಗಾಯ ನಮಃ. ಆಂ ಸಾಂ ವಾಂ ಆಂ ಓಂ ಮಾಂ ಓಂ ನಾಂ ಮಾಂ ಶ್ರೀಂ ವಾಂ ಯಾಂ ಓಂ ವಾಂ ಮಾಂ ಭಾವಲಿಂಗಾಯ ನಮಃ. ಆಂ ಸಾಂ ವಾಂ ಆಂ ಓಂ ಮಾಂ ಓಂ ನಾಂ ಮಾಂ ಶ್ರೀಂ ವಾಂ ಯಾಂ ಎಂಬ ಮಂತ್ರಗಳ ಅವತರಿಸಿ ದ್ವಾದಶ ಲಿಂಗಗಳನ್ನು ಹೊಂದಿ ಮಹಾಲಿಂಗದೋಳ್ ಅಡಗಿದ ನಿರ್ಮಲಾ ತಾಯಿ ಎಂಬ ಮಹಾಲಿಂಗಕ್ಕೆ ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ. ಶರಣಾರ್ಥಿ. ಶರಣು ಶರಣಾರ್ಥಿ. ಭಕ್ತಿ ಎಂಬ ಪೃಥ್ವಿಯ ಮೇಲೆ, ಭಕ್ತಿ ಎಂಬ ಪೃಥ್ವಿಯ ಮೇಲೆ, ಭಕ್ತಿ ಎಂಬ ಪೃಥ್ವಿಯ ಮೇಲೆ, ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರು ಎಂಬ ಬೀಜವಂಕುರಿಸಿ, ಆಚಾರವೆಂಬ ಕಾಯಾಯಿತು, ನಿಷ್ಪತ್ತಿ ಎಂಬ ಹಣ್ಣಾಯಿತು, ಪೃಥ್ವಿಯ ಮೇಲೆ, ನಿಷ್ಪತ್ತಿ ಎಂಬ ಹಣ್ಣು, ಹಣ್ಣು ಬಿಟ್ಟು ಕಳಚಿ ಬೀಳುವಲ್ಲಿ, ಕೂಡಲ ಸಂಗಮ ದೇವ ತನಗೆ ಬೇಕೆಂದು, ಕೂಡಲ ಸಂಗಮ ದೇವ ತನಗೆ ಬೇಕೆಂದು, ಕೈ ಹಿಡಿದೆತ್ತಿಕೊಂಡ, ಕೈ ಹಿಡಿದೆತ್ತಿಕೊಂಡ, ಕೈ ಹಿಡಿದೆತ್ತಿಕೊಂಡ, ಕೈ
ಭಾವಲಿಂಗದ ಧರ್ಮಗುರು ಬಸವ ತಂದೆಯ ಪಾದಕಮಲಗಳಲ್ಲಿ ಬೆರೆಸಿ ಬೇರಿಲ್ಲದಂತೆ ಬೆರೆದ ಶರಣೆ ನಿರ್ಮಲಾ ತಾಯಿಯವರಿಗೆ ಶರಣಾರ್ಥಿ ಶರಣಾರ್ಥಿ ಗುರು ಬಸವೇಶ ಶರಣಾರ್ಥಿ ಮರಣವೇ ಅವರ ಕಳೆ ಉಂಟು ದೇವಪ್ಪ ಅದು ಜಗ್ರಿ ರಾಜು ಅಲ್ಲ ಅಟ್ರು ಬರ್ರಿ ಬಸವ ಸಂಪನ್ನ ಮಾಡ್ರಿ ಅಪ್ಪರ ಜಗ್ಗುಂಗ್ರಿ ಜಗ್ರಿ ಬಸವ ಅಂತ ಕಳಿಸ್ಕೊಡ್ರಿ ಬಸವಲಿಂಗ